ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಉತ್ತರಕಾಂಡ. ಇದರಿಂದ ಇವತ್ತು ದೋಹೆಗಳು ಮತ್ತೆ ಚೌಪಾಯಿಗಳನ್ನ ತಿಳ್ಕೊಳ್ಳೋಣ. ಇಂದ್ರ ಕುಲಿಸ್ ಮಮ ಸೂಲ ಬಿಸಾಲ, ಕಾಲ ದಂಡ ಹರಿ ಚಕ್ರ ಕರಾಲ, ಜೋ ಇನ್ಹ ಕರ್ ಮಾರಾ ನಹಿ ಮರಯಿ, ಬಿಪ್ರ ದ್ರೋಹ ಪಾವಕ ಸೋ ಜರಯಿ, ಅಸ ಬಿಬೇಕ ರಾखे हूँ मन माही, तुम्ह कह जग दुर्लभ कछु नाही, औरवु एक आशिषा मोरी, अप्रतिहत गति होई तोरी, सुनी शिव बचन हरषि गुरु एव मस्तु इति भाषी, मोहि प्रबोधि गयमु गृह शंभु चरण उर राखी, प्रेरित काल विधि गिरि जाई, भयवु मैं ब्याल पुनि प्रयास बिनु, सो तनु तजेऊ गए खछु काल, जोई तनु धरऊं तजऊं पुनि अनायास हरिजान, जिमि नूतन पट पहिरई, नर परिहरई पुराण, शिव राखी श्रुति नीति अरुमय नहीं, पावा क्लेस यही विधि धरेऊ बिबिधि तनु ज्ञान न ಗಯವು ಖಗೇಸ್. ಇವು ದೋಹೆಗಳು ಮತ್ತು ಚೌಪಾಯಿಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಕಾಕಭೂಷುಂಡಿಯವರು ಗರುಡನಿಗೆ ಹೇಳ್ತಾ ಇದ್ದಾರೆ ಏನು ಅಂತಂದರೆ, ಅಶರೀರವಾಣಿ ಬ್ರಾಹ್ಮಣನಿಗೆ ಹೇಳುತ್ತೆ ಏನು ಅಂತಂದರೆ, 2 ವರಗಳನ್ನು ಕೇಳ್ಕೊಳ್ತಾರಲ್ಲ, ಆವಾಗ ನಿನ್ನ ಪರಹಿತಕ್ಕೋಸ್ಕರ ಮಾಡ್ತಾ ಇರುವಂಥ ಕೆಲಸಗಳನ್ನು ನೋಡಿ, ನಿನ್ನ ಮಾತು, ನಿನ್ನ ಸಾಧುತ್ವ, ಸರಳ ವಚನಗಳು ಇದನ್ನೆಲ್ಲ ಗಮನಿಸಿ ನಾನು ಆಯಿತು ಇವನಿಗೆ ನಾನು ದಯೆಯನ್ನು ತೋರಿಸ್ತೀನಿ, ಆದರೆ ನನ್ನ ಶಾಪ ಯಾವತ್ತೂ ವ್ಯರ್ಥ ಆಗೋದಿಲ್ಲ, ಇವನಿಗೆ 1000 ಜನ್ಮಗಳು ತಪ್ಪೋದಿಲ್ಲ, ಆದರೆ ಜನನ ಮರಣ ದುಃಖ ಇವನಿಗೆ ಬಾಧಿಸೋದಿಲ್ಲ. ಈಗ ಜನನ ಮರಣ ಅನ್ನೋದು ಕೂಡ ದುಃಖನೇ. ನಾವು ಹುಟ್ಟಬೇಕಾದ್ರೂ ದುಃಖ ಇರುತ್ತೆ, ಸಾಯ್ಬೇಕಾದ್ರೂ ಕೂಡ ನಮಗೆ ದುಃಖ ಆಗುತ್ತೆ. ಅದಕ್ಕೆ ನಮಗೆ ಮರಣ ಅಂತಂದರೆ ಭಯ ಆಗೋದು ಆಯಿತಾ. ಅದಕ್ಕೆ ಇವನಿಗೆ ಆ ದುಃಖಗಳು ಬಾಧಿಸೋದಿಲ್ಲ. ಇವನಿಗೆ ಎಂಥ ಜನ್ಮ ತಗೊಂಡ್ರೂ ಕೂಡ ಇವನ ಜ್ಞಾನ ಅನ್ನೋದು ಅಳಿಯೋದಿಲ್ಲ ಅಂತ ಹೇಳಿ, ಆಮೇಲೆ ಭೂಷುಂಡಿಯವರೆಗೂ ಕೂಡ ಕೆಲವೊಂದು ಮಾತುಗಳನ್ನು ಆ ಶರೀರವಾಣಿ ನುಡಿಯುತ್ತೆ. ಏನು ಹೇಳ್ತಾರೆ ಅಂತಂದರೆ, ನಿನ್ನ ಜನ್ಮ ಅಯೋಧ್ಯೆಯಲ್ಲಿ ಆಗಿರೋದ್ರಿಂದ ಅದರ ಪ್ರಭಾವದಿಂದ ಮತ್ತು ನೀನು ನನ್ನ ಸೇವೆಯಲ್ಲಿ ಮನಸ್ಸನ್ನು ಇಟ್ಟಿದೆಯಲ್ಲ, ಅದರ ಅನುಗ್ರಹದಿಂದ ನಿನ್ನ ಹೃದಯದಲ್ಲಿ ರಾಮಭಕ್ತಿ ಅನ್ನೋದು ಉದಯಿಸುತ್ತೆ. ನನ್ನ ಮಾತು ಸತ್ಯ. ನೋಡು, ಶ್ರೀಹರಿಯನ್ನ ಒಲಿಸ್ಕೊಳ್ಬೇಕು ಅಂತಂದರೆ ಅದಕ್ಕಿರುವಂಥದ್ದು ಬ್ರಾಹ್ಮಣರ ಸೇವೆ. ಇನ್ನು ಯಾವತ್ತೂ ಕೂಡ ಬ್ರಾಹ್ಮಣರನ್ನು ನೀನು ಅಪಮಾನ ಮಾಡಬೇಡ. ಸಂತರು ಅಂತಂದರೆ ಭಗವಂತರಿಗೆ ಸಮಾನ ಅಂತ ತಿಳ್ಕೊ ಅಂತ ಹೇಳಿ, ಇಂದ್ರನ ವಜ್ರಾಯುಧದಿಂದಾಗಲಿ, ನನ್ನ ತ್ರಿಶೂಲದಿಂದಲಾಗಲಿ, ಕಾಲನ ದಂಡದಿಂದನಾದರೂ ಆಗಲಿ, ಶ್ರೀಹರಿಯ ಕರಾಳ ಚಕ್ರದಿಂದನೇ ಆಗಿರಬಹುದು. ಸಾಯದವನು ವಿಪ್ರದ್ರೋಹ ಅಂದರೆ ಇದು ಯಾವುದರಿಂದನೂ ಸಾಯದೇ ಇರೋವನು ಕೂಡ ಬ್ರಾಹ್ಮಣರಿಗೆ ದ್ರೋಹವನ್ನು ಎಸಗುತ್ತಾನಲ್ಲ, ಅಂಥ ವಿಪ್ರದ್ರೋಹ ಅನ್ನುವಂಥ ಅಗ್ನಿಯಲ್ಲಿ ಸುಟ್ಟು ಬೂದಿ ಆಗ್ಬಿಡ್ತಾನೆ. ಈ ಒಂದು ವಿವೇಕವನ್ನು ಮನಸ್ಸಲ್ಲಿ ಇಟ್ಕೊಂಡಿರು ನೀನು. ಅಂದರೆ ಈ ವಿವೇಕ ಅಂದರೆ ಇದು ಈ ರೀತಿ ಆಗುತ್ತೆ ಅನ್ನೋದು ನಿನಗೆ ಗೊತ್ತಿರಲಿ. ಇಂದ್ರನ ವಜ್ರಾಯುಧದಿಂದನೂ ಕೂಡ ಅವನು ಸಾಯದೇ ಇದ್ದರೂ ಕೂಡ, ತ್ರಿಶೂಲದಿಂದನೂ ಸಾಯದೇ ಇದ್ದರು, ಆಮೇಲೆ ಚಕ್ರ ಇದೆಯಲ್ಲ ಸುದರ್ಶನ ಚಕ್ರ, ಅದರಿಂದನೂ ಸಾಯಲಿಲ್ಲ ಅಂದ್ರೂ ಆ ಬ್ರಾಹ್ಮಣರ ದ್ರೋಹ ಅನ್ನುವಂಥ ಅಗ್ನಿ ಇದೆಯಲ್ಲ ಅದರಲ್ಲಿ ಸುಟ್ಟಿ ಬೂದಿನೇ ಆಗ್ಬಿಡ್ತಾನೆ. ಈ ಒಂದು ವಿವೇಕವನ್ನು ನಿನ್ನ ಮನಸ್ಸಲ್ಲಿ ಇಟ್ಕೊಂಡಿರು. ಮತ್ತು ನಿನಗೆ ಪ್ರಪಂಚದಲ್ಲಿ ದುರ್ಲಭವಾಗಿರುವಂಥದ್ದು ಯಾವುದೂ ಇರೋದಿಲ್ಲ. ಇನ್ನೊಂದು ವರವನ್ನು ನಿನಗೆ ನಾನು ಕೊಡ್ತೀನಿ. ನನ್ನ ಆಶೀರ್ವಾದದಿಂದ ನೀನು ಎಲ್ಲಿಗೆ ಹೋಗಬೇಕು ಅಂತ ಬಯಸ್ತೀಯೋ ಅಲ್ಲಿಗೆ ಅಡೆತಡೆಗಳು ಇಲ್ಲದೆ ನೀನು ಹೋಗಬಹುದು. ನಿನಗೆ ಅಪ್ರತಿಹತವಾದಂತಹ ಗತಿ ಸಿಗಲಿ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದರೆ ಇಲ್ಲಿ ಬ್ರಾಹ್ಮಣ ಕೇಳ್ಕೊಂಡಿದ್ದ ಕಾರಣದಿಂದ ಇಲ್ಲಿ ಈ 2 ವರಗಳನ್ನು ಕೊಡ್ತಾ ಇದ್ದಾನೆ. ಅಂದರೆ ನೀನು ಅಯೋಧ್ಯೆಯಲ್ಲಿ ಹುಟ್ಟಿರೋದ್ರಿಂದ, ಆ ನಗರದ ಪ್ರಭಾವದಿಂದ, ಮತ್ತು ನನ್ನಲ್ಲಿ ನಿನಗೆ ಭಕ್ತಿ ಇರೋದ್ರಿಂದ ನಿನಗೆ ರಾಮಭಕ್ತಿ ಅನ್ನೋದು ಉದಯಿಸುತ್ತೆ. ಆಮೇಲೆ ನೀನು ಯಾವತ್ತೂ ಇನ್ಮೇಲೆ ಬ್ರಾಹ್ಮಣರಿಗೆ ಅವಮಾನವನ್ನು ಮಾಡಬೇಡ, ಯಾಕೆಂದರೆ ಅದು ಸುಟ್ಟು ಬೂದಿ ಮಾಡಿಬಿಡುತ್ತೆ ನಿನ್ನನ್ನು ಅಂತ ಹೇಳಿ. ಮತ್ತು ನಿನಗೆ ಇನ್ನೊಂದು ವರ ಏನು ಕೊಡ್ತೀನಿ ಅಂತಂದರೆ, ನೀನು ಎಲ್ಲಿ ಬೇಕಾದರೂ ಓಡಾಡ್ಬೋದು, ನಿನಗೆ ಯಾವುದೇ ಅಡೆತಡೆಗಳು ಇರೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಆಕಾಶವಾಣಿಯ ಮೂಲಕ ಆ ಪರಶಿವನ ವಚನಗಳನ್ನು ಕೇಳಿ
ಗುರುಗಳಿಗೆ ತುಂಬ ಸಂತೋಷ ಆಗಿ ಹಾಗೆ ಆಗಲಿ ಅಂತ ಹೇಳಿ ನನ್ನನ್ನು ಅನೇಕ ರೀತಿಯಲ್ಲಿ ಸಮಜಾಯಿಸಿ ಒಳ್ಳೆ ರೀತಿಯಲ್ಲಿ ನನಗೆ ತಿಳುವಳಿಕೆಯನ್ನು ಹೇಳಿ ಅವರು ಶಿವನ ಚರಣಗಳನ್ನು ಸ್ಮರಣೆ ಮಾಡಿಕೊಳ್ತಾ ತಮ್ಮ ಮನೆಗೆ ಅವರು ವಾಪಸ್ ಹೊರಟೋದ್ರು. ವಿಧಿ ಪ್ರೇರಿತನಾದಂಥ ನಾನು ವಿಂಧ್ಯಾಚಲದಲ್ಲಿ ಅಜಗರನಾದೆ, ಒಂದು ಮೊಸಳೆಯಾಗಿ ಹುಟ್ಟುತ್ತಾರೆ. ಆಮೇಲೆ ಸ್ವಲ್ಪ ಸಮಯ ನಂತರ ಅನಾಯಾಸವಾಗಿ ನಾನು ಆ ಶರೀರವನ್ನು ತ್ಯಾಗ ಮಾಡಿದೆ. ಹೋ ಹರಿವಾಹನ, ನಾನು ಧರಿಸಿದ ಶರೀರಗಳನ್ನು ಮನುಷ್ಯರು ಹಳೆ ವಸ್ತ್ರಗಳನ್ನು ತೆಗೆದು ಹೊಸ ವಸ್ತ್ರಗಳನ್ನು ಹೇಗೆ ಹಾಕ್ಕೊಳ್ತಾರೋ ಹಾಗೆ ಅನಾಯಾಸವಾಗಿ ಸಲೀಲವಾಗಿ, ಅಂದರೆ ತುಂಬಾ ಈಸಿಯಾಗಿ ನಾನು ಕಳಿಸ್ತಾ ಇದ್ದೆ. ಈಗ ನಾವು ಈ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗಬೇಕು ಅಂತಂದರೆ ನಮಗೆ ತುಂಬ ದುಃಖ ಆಗುತ್ತೆ, ನಮಗೆ ಇಷ್ಟನೇ ಆಗೋದಿಲ್ಲ. ಆದರೆ ಅವ್ರಿಗೆ ಆಗಲ್ಲ. ಅವರಿಗೆ ಜ್ಞಾನ ಅರಿವು ಎಲ್ಲ ಇದ್ದಿದ್ದ ಕಾರಣದಿಂದ ಕಾಕಭೂಷುಂಡಿ ಅವರು ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಆರಾಮವಾಗಿ ಅವರು ಯಾವುದೇ ಒಂದು ಕಷ್ಟ ಇಲ್ಲದೇನೆ ಹೊರಟೋಗ್ತಾ ಇದ್ರು. ಈ ರೀತಿ ಶಿವನು ವೇದ ಮರ್ಯಾದೆಯನ್ನು ಕಾಪಾಡ್ತಾನೆ. ಮತ್ತು ನನಗೆ ಯಾವ ರೀತಿಯ ಕಷ್ಟಗಳು ಕೂಡ ಉಂಟಾಗಲಿಲ್ಲ. ಓ ಪಕ್ಷಿರಾಜ, ನಾನು ಅನೇಕ ಶರೀರಗಳನ್ನು ಧರಿಸಿದೆ, ಆದರೆ ನನ್ನ ಜ್ಞಾನ ಮಾತ್ರ ಲುಪ್ತವಾಗಲಿಲ್ಲ. ನೋಡಿದ್ರ, ಅಲ್ಲಿ ಶಿವ ಹೇಳಿದಂಥ ಮಾತು ಇಲ್ಲಿ ಸತ್ಯವಾಯಿತು. ಅಂದರೆ 1000 ಜನ್ಮಗಳು ಇವ್ರಿಗಿರತ್ತೆ ಅಂತ ಹೇಳಿದ್ರಲ್ಲ. ಸೊ ಯಾವುದೇ ಶರೀರವನ್ನು ಒಂದಾದ್ಮೇಲೆ ನಾನು ಬಿಟ್ಟರೂ ಕೂಡ ನನಗೇನು ತೊಂದರೆ ಆಗಲಿಲ್ಲ, ನನಗೇನು ಕಷ್ಟ ಆಗಲಿಲ್ಲ. ಆರಾಮಾಗಿ ನಾವು ಹೇಗೆ ಒಂದು ಹಳೆ ಬಟ್ಟೆಯನ್ನು ತೆಗೆದು ಹೊಸ ಬಟ್ಟೆ ಹಾಕೋತೀವೋ ಆ ರೀತಿ ನಾನು ಅಲ್ಲಿ ಚೇಂಜ್ ಮಾಡ್ತಾ ಹೋದೆ. ಆದರೆ ಇಷ್ಟೆಲ್ಲ ಆದರೂ ಕೂಡ ನನ್ನ ಜ್ಞಾನ ಅನ್ನೋದು ಮಾತ್ರ ಅಲ್ಲಿ ಲುಪ್ತವಾಗಲಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.